ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ವರ್ಷದ ಕೊನೆ ದಿನ ಇವತ್ತು. ಹಾಯ್ ಹಲೋ ಹಾಯ್. ಸೊ ಎಲ್ಲಿ ಹೋಗ್ತಿರೋದು ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ವೈ ಸರ್ಪ್ರೈಸಿಂಗ್ ಆಗಿ ಒಂದು ಫಸ್ಟ್ ಟೈಮ್ ನಮ್ಮ ಹುಡುಗಿ ಜೊತೆ ನ್ಯೂ ಇಯರ್ ಪಾರ್ಟಿ ಮಾಡಕ್ ಹೋಗ್ತಾ ಇದ್ದೀನಿ. ಆಕ್ಚುಲಿ ಹೌದು, ಹೊಸ ವರ್ಷ ಹರುಷ ತರುವ ವರ್ಷ ಅಂತೆ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ. ಇನ್ನು ವಿಡಿಯೋ ಹೇಳಲ್ಲ ನೀವು? ವಿಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡಲ್ಲ. ಓ ತುಂಬಾ ಸ್ಮಾರ್ಟ್ ಇದೆ ಅನ್ಸುತ್ತೆ. ಯಾರ್ ಎಂಟಿ ಸರ್ಪ್ರೈಸಿಂಗ್ ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ನಾನು ನನ್ನ ವೈಫ್ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್. ಮುಂದೆಲ್ಲ ಎಲ್ಲಿ ಹೋಗ್ತೀವಿ, ನ್ಯೂ ಇಯರ್ ಪಾರ್ಟಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೆಲ್ಲ ನೋಡಿ. ಆ್ಯಕ್ಚುಲಿ ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ನೋಡಿ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ನನಗೂ ಗೊತ್ತಿಲ್ಲ ಯಾವ ಪ್ಲೇಸ್ ಎಲ್ಲಿ ಏನು ಅಂತ. ಸೊ ಎಲ್ಲಿ ಏನು ಅಂತ ವಿಡಿಯೋಲಿ ನಿಮಗೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಹೇಗಿರುತ್ತೆ ಈ ನ್ಯೂ ಇಯರ್, ಹೇಗೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಎಲ್ರೂ ಖುಷಿಯಾಗಿ ಹೊಸ ವರ್ಷ ಸ್ಟಾರ್ಟ್ ಮಾಡಿ, ಎಲ್ರಿಗೂ ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕೆ ಎಲ್ರಿಗೂ ಆಗಲಿ. ಆ್ಯಂಡ್ ನೇನ್ ಬೇಬಿ ಅಷ್ಟೇ. ಆದ್ರೆ ಈ ವರ್ಷ ಎಲ್ರಿಗೂ ಏನ್ ಸಿಕ್ತು ಅನ್ನೋದೊಂದು ಹೇಳ್ಬೇಕಲ್ಲ. ಓಕೆ, ಈ ವರ್ಷ ಎಷ್ಟು ನಿಮ್ಗೆ ಹ್ಯಾಪಿ ಆಗಿತ್ತ, ಸ್ಯಾಡ್ ಆಗಿತ್ತ, ಅಥವಾ ನೀವು ಅನ್ಕೊಂಡು ಮಾಡಕ್ ಆಗಿತ್ತು? ನನ್ನ ಜೀವನದಲ್ಲಿ ಇದೊಂದು ವರ್ಷ ಫುಲ್ ಮೆಮೊರೇಬಲ್ ಇಯರ್ ಆಗುತ್ತೆ. ಯಾಕೆ ಅಂದ್ರೆ ಒಂದು ಪ್ರೀಶಿಯಸ್ ಥಿಂಗ್ ನನ್ನ ಹತ್ರ ಸಿಕ್ತಲ್ಲ. ಹೌದು, ನಮ್ಮ ಮದುವೆ ಆಯ್ತು, ನೀನ್ ಸಿಕ್ಕಿದೆ. ಹೌದು, ಅಂದ್ರೆ ಲೈಫ್ ಲೈನ್ ಸ್ಟಾರ್ಟ್ ಅಲ್ಲಿ ಫೆಬ್ ಅಲ್ಲಿ ನಾವು ಜನವರಿ ಎಂಡಿಂಗ್ ಫೆಬ್ ಅಲ್ಲಿ ಆಕ್ಚುಲಿ ಫಸ್ಟ್ ಮೀಟ್ ಆಗಿದ್ದು. ಅಲ್ಲಿಂದ ಹಂಗೆ. ಅಂಡ್ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದಾರೆ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಿಮ್ ಸ್ಟೋರಿ ಹೇಳಿ ಅಂತ ಹೇಳಿದ್ದಾರೆ. ಸೊ ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಖಂಡಿತವಾಗ್ಲೂ ಅದೊಂದು ಸಪ್ರೇಟ್ ವ್ಲಾಗ್ ಮಾಡಿ ಅದೊಂದು ಸ್ಟೋರಿನ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಓಕೆ, ಸ್ಟೇ ಟ್ಯೂನ್. ಬೈ. ಏನು ಇದು ಕಾಡ? ಅಲ್ಲಿ ಹಿಂದೆ ಹೋಯ್ತಲ್ಲ, ಅದು ಕಾಡ. ಚಿರತೆಗಳು ಜಾಸ್ತಿ ಇದೆ. ಸೊ ಚಿರತೆ ಬಂದ್ರೆ ಅದು ನನ್ನ ಫ್ರೆಂಡ್ ಇದೆ. ಏನದು? ಏನ್ ಮಾಡ್ತಾ ಇರೋದು? ಈಗ ಕ್ಯಾಟ್ ಎಲ್ಲ ಸಿಕ್ಕಿದ್ರೆ ಏನ್ ಮಾಡ್ತೀಯೋ, ಹಿಂಗ್ ಕೂರ್ಸ್ಕೊಂಡು ಹಿಂಗ್ ತಲೆ ಎಲ್ಲ ನಂಗೆ ಇಷ್ಟನೇ ಇಲ್ಲ. ಯಾಕೆ? ನಂಗೆ ಅದು ಕಂಡ್ರೇನೆ ಆಗಲ್ಲ. ಇವಾಗ ಹೇಳಿ, ನೀವು ಚಿರ್ತೇನ ಅದೇನೋ ಹಿಂಗಿಂಗ್ ಅಂದ್ರಲ್ಲ, ಅದೇನದು? ಹಂಗಿಂಗಲ್ಲ, ತಲೆ ಸವರದು ಹಿಂಗೆ. ನೋಡಿದೀನಿ ತಲೆ ಸವರದು. ಥೈಲ್ಯಾಂಡ್ ಹೋಗಿದ್ರಲ್ಲ, ಅದೇ ಟೈಗರ್ ಅಲ್ಲಿ ಅದು ಸಾಕಿರೋದು. ಆಕ್ಚುಲಿ ಅದಕ್ಕೆಲ್ಲ ಇರ್ತಾರೆ, ಅದಕ್ಕೆ ಅದು ಮಂಕ್ ಆಗಿರುತ್ತೆ. ಯಾವ್ದು ಅದು ಹಂಗೆಲ್ಲ ಮಾತಾಡ್ಬಾರ್ದಪ್ಪ ವಿಡಿಯೋದಲ್ಲಿ. ಅದನ್ನ ಹೈವಿ ಮಾಡಿರ್ತೀವಿ. ಒಬ್ಬನ ಫ್ರೆಂಡ್ ಅವನೇ ಪಾಪ ಮಾತಾಡ್ಸ್ಕೊಂಡು. ಎಲ್ಲಿ ಈ ಕಡೆನಾ? ಪಾಂಡವಪುರದಲ್ಲ ಇದೆ. ಯಾರಿಗೆಲ್ಲ ಈ ಸ್ನ್ಯಾಕ್ ಗೊತ್ತು ಕಮೆಂಟ್ ಮಾಡಿ. ಇದು ನಾವು ಮನೇಲೇ ಮಾಡಿರೋದು. ಅವಳ ಕಾಲದಲ್ಲೂ ಕಾಣ್ತಾಳ. ಇಷ್ಟ ಆಯ್ತಾ ಬೇಬಿ ನಿಮ್ಗೆ? ಅದು ಏನ್ ಮಾಡಲ್ಲ, ಮನೇಲೇ ಮಾಡಿರೋದು. ಯಾರಿಗೆಲ್ಲ ಇದು ಗೊತ್ತು ಕಮೆಂಟ್ ಮಾಡಿ. ಸಕ್ಕತ್ತಾಗಿದೆ ಮಾತ್ರ. ಜಸ್ಟ್ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಜಸ್ಟ್ ಟಿಕೆಟ್ ಕೂಡ ಸಿಕ್ಕಿದೆ. ಹೋಟೆಲ್ ಅಮರಾವತಿ ಅಂತ. ಇಲ್ಲಿ ಆಲೋಕೆ ಅವ್ರು ಬರ್ತಾ ಇದ್ದಾರೆ, ಸಿಂಗರ್ ಇದ್ದಾರಲ್ಲ ಅವರು. ಆಲೋಕೆ ಅವ್ರು ಬರ್ತಾ ಇದ್ದಾರೆ ಗೆಸ್ಟ್ ಆಗಿ. ಸಕ್ಕದ ಇರುತ್ತೆ ಅನ್ಸುತ್ತೆ ಪಾರ್ಟಿ. ನಾವು ಕಪಲ್ ತಗೊಂಡಿದ್ದೀವಿ. ಪಾರ್ಟಿ ಒಂದು 8 ಅಂತ ಹೇಳಿದ್ದಾರೆ ಸ್ಟಾರ್ಟ್ ಆಗೋದು. ಸೊ ನಾವು ಒಂದು 7:30 ಎಲ್ಲ ಹೋಗ್ತೀವಿ. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ಇವರು ಇಲ್ಲಿ ಚೆಕ್ ಇನ್ ಆಗೋದಕ್ಕೆ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಐ ಆಮ್ ವೇಟಿಂಗ್ ಯುವರ್. ಆಲ್ರೆಡಿ ಟೈಮ್ ಆಗಿದೆ, 6 ಆಗಿದೆ ಟೈಮು.
ಸ್ವಲ್ಪ ಟಯರ್ಡ್ ಆಯಿತು. ಎಲ್ಲರೂ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂದರೆ, ನಾನು ನ್ಯೂ ಇಯರ್ ಪಾರ್ಟಿಗೆ ಪರ್ಟಿಕ್ಯುಲರಾಗಿ ನ್ಯೂ ಇಯರ್ಗೆ ಅಂತಲೇ ನಾನು ಯಾವುದೇ ಪಾರ್ಟಿಗೆಲ್ಲ ಏನು ಹೋಗಿಲ್ಲ. ಫಸ್ಟ್ ಟೈಮ್ ನ್ಯೂ ಇಯರ್ ಪಾರ್ಟಿಗೆ ಹೋಗ್ತಿರೋದು. ಅದು ಬಿಟ್ಟರೆ ಬೇರೆ ಬರ್ಡೇ ಅದಕ್ಕೆಲ್ಲ ಪಾರ್ಟಿಗೆ ಹೋಗ್ತಿರ್ತೀವಿ. ಇದು ಮಾತ್ರ ಫಸ್ಟ್ ನ್ಯೂ ಇಯರ್ಗೆ ಅಂತ. ನಾನು ನೋಡಿದಾಗೆ ಬೆಂಗಳೂರಲ್ಲೆಲ್ಲ ನೋಡಿರ್ತೀರಲ್ಲ, ಫುಲ್ಲು ಗಲಾಟೆ ಆ ಥರ ಎಲ್ಲ ಅದಕ್ಕೋಸ್ಕರನೇ ಹೋಗ್ತಿರಲಿಲ್ಲ. ಲಾಸ್ಟ್ ಇಯರ್ ಅಂತೂ ನನಗೆ ವರ್ಕ್ ಇದು ಆಗ್ತಾಯಿತ್ತು. ವರ್ಕ್ ಮಾಡ್ತಿದ್ದೆ ಲಾಸ್ಟ್ ಇಯರು ಈ ಟೈಮಲ್ಲಿ. ಸೊ ಹಿಯರ್ ಲೆಟ್ಸ್ ಎಂಜಾಯ್ ಅಲ್ವಾ? ಸ್ಟೇ ಟ್ಯೂನ್. ಬಾಯ್ ಬಾಯ್. ಇದು ಎಂಟ್ರೆನ್ಸಾ? ಈ ಸೈಡ ತುಂಬ ಕ್ರೌಡ್ ಇದೆ ಅಲ್ವಾ? ಫ್ಯಾಮಿಲಿ ಎಲ್ಲ ಇದ್ದಾರೆ. ವಾವ್, ಬ್ಯೂಟಿಫುಲ್ ಪಾಪು. ಒಳಗಡೆ ಹೋಗೋಣ ಪಾಪು. ಓಕೆ. ಓಯ್, ಹಲೋ. ಹಾಯ್. ಎಲ್ಲಿ ಬಂದಿದ್ದೀರಾ? ನಾವು ಅಮರಾವತಿಗೆ ಬಂದಿದ್ದೀವಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ. ತಗೊಳ್ಳಿ. ಹಾಯ್. ನಾನು ಸೂಪರ್. ಹಾಯ್. ಇಲ್ಲಿ ಪಾರ್ಕಿಂಗ್ ಇರುತ್ತಾ? ಹಾಂ, ಅಂದರೆ ರೂಮ್ಸ್ ಮಾಡಿ. ಹಾಯ್ ಬೇಬಿ. ಏನಪ್ಪ? ನಾನ್ ವೆಜ್, ವೆಜ್. ಇದು ಬೋಟಿ ಎಗ್. ಮಟನ್ ಬಿರಿಯಾನಿ. ಏನೋ ಕೇಳ್ತಾ ಅಲ್ಲಿ. ಸೂಪರ್. ಹೇಗಿದೆ ಫುಡ್? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಕೇಳಿಸಲ್ಲ. ಬೋಟಿ ಗೊಜ್ಜು ಮತ್ತು ಬಿರಿಯಾನಿ ಸೂಪರ್ ಆಗಿದೆ. ಬೋಟಿ ಗೊಜ್ಜಿಗೆ ಇಡ್ಲಿ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಲಿಲಿಗೆ ಹಾಕ್ಬೇಕಾದ್ರೆ ಓಪನ್ ಹೇಳ್ತೀನಿ. ಮೀಡಿಯಕ್ಕೆ ಬಗೆಯಲ್ಲ, ಮೀಡಿಯ ನಮ್ಮ ಮನೆ ದೇವರಿಗೆ ಉಳಿಯೋದಕ್ಕೆ ಬಿಡ್ಬೇಡಿ. ನೋಡ್ತೀನ? ಥ್ಯಾಂಕ್ ಯು. ಸೊ ಈಗ ಇದೇ ಜೋಶಲ್ಲಿ ಅಡ್ರೆಸ್ ಬೇಕಾಗಿಲ್ಲ, ನಾನೆಂದು ಕನ್ನಡದ ಆಸಾಮಿ. ಸಂಜೆಗೆ ತಕ್ಕವನು, ಊರಿಗೂ ತಕ್ಕವನು. ಹೊರ ಎಳೆಯದು ಛಾತ್ರದೆ ಜಗ ಕತ್ತಿ ಇರಿದು ಕೂಡ ರಾಕ್ಷಸರ ಕೊಚ್ಚಿ ಬಂದು ನಮಸ್ಕಾರ ಬಾಯ್. ನಮಸ್ಕಾರ. ಬಹಳ ಖುಷಿ ಆಗ್ತದೆ. ನಮ್ಮ ನ್ಯೂ ಇಯರ್ ಮಂಡ್ಯದವ್ರ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕಿಂತ ದೊಡ್ಡ ಹಬ್ಬ ಇನ್ನೇನಿದೆ ಹೇಳಿ.
ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗಾಗಲೇ ಟೈಮ್ ವೇಸ್ಟ್ ಆಗಿದೆ. ಮೊದಲನೇ ಸೂಪರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಪಾರ್ಟಿ ಹೆಂಗಿತ್ತು? ಪಾರ್ಟಿ ಸೂಪರ್ ಆಯ್ತು, ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಹಾಲು ಡಿಜೆ ಎಲ್ಲ ಹೆಂಗಿತ್ತು? ಫುಡ್ ಅಮೇಜಿಂಗ್, ಇಷ್ಟ ಆಯ್ತಾ? ತುಂಬಾ ತುಂಬಾ ಇಷ್ಟ ಆಯ್ತು. ಯಾಕೆ ಮಾತಾಡ್ತಾ ಇಲ್ವಲ್ಲ? ಡ್ರೈವ್ ತಾನೆ, ದೇವ್ರ ಮಾಡ್ಬಿಟ್ಟಿದೀರಾ ಯಾಕೋ? ದೇವರಾಗ್ಬಿಟ್ಟಿದ್ದೀನಿ ಫುಲ್ ದೇವ್ರ. ನನ್ನ ಕೇಳಲ್ಲ, ಹಂಗೇನ್ ಬೇಡ, ಹಿಂಗೆ ಕೇಳಿ ಬರ. ಹೇಳಿ ಏನಂತ ಇಷ್ಟ ಆಯ್ತು? ಫಸ್ಟ್ ಇಯರ್ ತುಂಬಾ ಚೆನ್ನಾಗಿತ್ತು. ಹೊಸ ಏನ್ ವರ್ಷ ತುಂಬಾ? ಕಾಲಿಟ್ಟಿದೀವಿ. ಹಾ. ಏನ್ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಪಾರ್ಟಿ ಸಕಲ ಇತ್ತು, ತುಂಬಾ ಇಷ್ಟ ಆಯ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ ನಾನಂತೂ. ಜನ ಹಬ್ಬ ಎಷ್ಟು ಜನ ಆಗ್ಬಿಟ್ರು ಅಂದ್ರೆ, ಎಷ್ಟ್ ಜನ ಇದ್ರು ಬಿಡಿ. ಅಷ್ಟಂತ್ರು ಇದ್ರು ಮಾತ್ರ. ಇದ್ರು ಫ್ಯಾಮಿಲಿನೇ ಇದ್ರು, ಅಷ್ಟು ಜನ ಇದ್ರು ಮಾತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮಸ್ತಾಗಿ ಎಂಜಾಯ್ ಮಾಡಿದೀನಿ. ವಿಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದೀನಿ. ಪಾಲೋಕೆ ಅವ್ರು ಬಂದಿದ್ರು, ಸೂಪರ್ ಆಗಿ ವೈಬ್ ಇತ್ತು ಮಾತ್ರ. ನೋಡಿ ಆಯ್ತಾ. ಇವಾಗ ನಾವು ಮದ್ದೂರಿಗೆ ಹೋಗಿ ಕಾಫಿ ಕುಡ್ಕೊಂಡು ಹೋಗ್ತಾ ಇದೀವಿ ಹೋಟೆಲ್ ಹತ್ರ ಇವಾಗ. ಅಲ್ಲಪ್ಪ, ಮಾರ್ನಿಂಗ್ ಸಮಾಚಾರ ಮಾರ್ನಿಂಗ್ ಸಿಗೋ. ಬಾಯ್ ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಆಫ್ಟರ್ನೂನ್ ಆಗುತ್ತೆ. 12 ಆಗಿದೆ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದು ಲೇಟ್ ಆಗೋಯ್ತು ಸ್ವಲ್ಪ, ಸೊ ಎದ್ದಿದ್ದು ಲೇಟು. ಇವಾಗ ರೆಡಿಯೆಲ್ಲ ಆಗಿ ಟೆಂಪಲ್ಗೆಲ್ಲ ಹೋಗಿ, ಇಲ್ಲೇ ಆನ್ ದ ವೇ ಒಂದು ಟೆಂಪಲ್ ಇದೆ, ಟೆಂಪಲ್ಗೆಲ್ಲ ಹೋಗಿ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಡೈರೆಕ್ಟ್. ಇವತ್ತು ಬ್ರಂಚ್, ನೋ ಬ್ರೇಕ್ಫಾಸ್ಟ್ ಏನಿಲ್ಲ, ಬ್ರಂಚ್ ಎಲ್ಲ ಒಟ್ಟಿಗೆ. ಇದರಿಂದ ನೀವು ಏನಂತ ಅರ್ಥ ಮಾಡ್ಕೋಬೇಕು ಹೇಳಿ? ಅವಾಗವಾಗ ಈ ಥರ ಜಾಗಕ್ಕೆ ಬರಬೇಕು. ಎಷ್ಟು ಒಂದು 5-10 ವರ್ಷದ ಮೇಲಾಗಿದೆ ಬಂದು. 10 ವರ್ಷಕ್ಕೆ ಇಷ್ಟು ಚೇಂಜ್ ಆಗಬಾರ್ದಾ? ಇದು ಕರಿಘಟ್ಟ. ನೈಸ್ ಪ್ಲೇಸ್. ಸಿಕ್ಕಾಪಟ್ಟೆ ಜನ ಇದ್ದಾರೆ ಈಚೆಯಿಂದ ನೋಡಿ. ಕ್ಯೂ ನೋಡಿ ಇಲ್ಲಿ ಕೆಳಗಡೆ. ಹಲೋ ರೀ, ಏನ್ ತಗೊಂಡು ಹೋಗ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಹಣ್ಣುಗಳು. ಸಪೋಟ, ಸೀಬೆ ಹಣ್ಣು, ತರಕಾರಿ, ಫುಲ್ ಮಿಕ್ಸ್ ಇದು ವೆಜಿಟೇಬಲ್ಸ್. ನನ್ನ ಫೇವ್ರೆಟ್.
ಬ್ರಿಂಜಾಲ ಇಲ್ಲಪ್ಪ ಮತ್ತೆ ತೋತಾಪುರಿ ತೋತಾಪುರಿ. ಮಾವಿನಕಾಯಿ. ಒಳಗಡೆ ಇದು ಇದು ಅಮ್ಮನ ಫೇವ್ರೇಟ್, ಇದು ನನಗೆ ಇದು ನಿಮ್ ಫೇವ್ರೇಟ್, ಅಪ್ಪಂಗೆ ಸಪೋಟ. ಅಪ್ಪಂಗೆ ತರಕಾರಿ ಫೇವ್ರೇಟ್. ಏನ್ ಹಿಂಗ್ ಹೋಗ್ತಾ ಇದ್ದೀರಾ? ಸಖತ್ತಾಗಿದೆ. ಒಳ್ಳೆ ಮಾರ್ಕೆಟೇ ಮಾಡ್ಕೊಬಿಟ್ಟಿದ್ರೆ ದೇವಸ್ಥಾನ ಪಕ್ಕ ಅಲ್ಲ. ಚೆನ್ನಾಗಿದೆ, ಎಲ್ಲ ಎಷ್ಟು ಫ್ರೆಶ್ ಆಗಿತ್ತಲ್ಲ. ಸುತ್ತ ನೀರಾವರಿ ಸೊಪ್ಪುಗಳೆಲ್ಲ ಚೆನ್ನಾಗಿದೆ, ಇದರಿಂದ. ಆದ್ರೆ ನಮ್ಗೆ ಸೊಪ್ಪುಗಳು ಗೊತ್ತಿಲ್ಲ ತಗೊಳಕ್ಕೆ, ಹೆಸರೇ ಗೊತ್ತಿಲ್ಲ ನನ್ಗೆ. ನಿಮ್ಗಾದ್ರೂ ಗೊತ್ತಿರ್ಬೇಕಲ್ವಾ? ಹಾ ಹೌದು, ಬಟ್ ಅದೆಲ್ಲ ಇಟ್ಕೊಂಡು 2-3 ದಿನ ಇಟ್ಕೊಳಕ್ ಆಗಲ್ಲ ಸೊಪ್ಪು. ಏನಕ್ಕೆ? ಗುಡ್ ಮಾರ್ನಿಂಗ್. ನೆನ್ನೆ ಬಂದಿದ್ದೊಂದು 6 o'clock ಆಗಿತ್ತು, ವಿಡಿಯೋ ಏನು ಮಾಡಲಿಲ್ಲ. ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಬೇಗ ಊಟ ಮಾಡಿ ಮಾಡ್ಕೊಂಬಿಟ್ವಿ. ಆ್ಯಂಡ್ ಎಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಫುಲ್ ನೋಡಿ ಆಯಿತಾ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಏನು ಹೇಳ್ಬೋದು, ಈ ಹೊಸ ವರ್ಷ ಎಲ್ರಿಗೂ ಖುಷಿ ತರಲಿ ಅಂತ ಅನ್ಕೋತೀನಿ. ನಾವು ಕೂಡ ತುಂಬ ವಿಷಯಗಳು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲನೂ ನೆರವೇರಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ವರ್ಷದಿಂದ ಸುಮಾರು ವಿಡಿಯೋಗಳು ಬರ್ತಾ ಇರುತ್ತೆ, ಡೂ ವಾಚ್, ಓಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. Until next video, bye bye, take care.